ಅವ್ರೇನು ಹೇಳ್ತಾರೆ ಅದಕ್ಕೆ ನಾವು ಮಾತಾಡ್ತೀವಿ. ನೀವೆರಡನ್ನೂ ಕೇಳಿಸ್ಕೊಂಡಾಗ ನಿಮಗೆ ಸತ್ಯದ ಅರಿವಾಗುತ್ತೆ. ಕಾಪಿರೈಟ್ ಸ್ಟ್ರೈಕ್ಸ್ನ ತೆಗೆಸಿ. ಕಪೋಲ ಕಲ್ಪಿತ ನಂಬಿಕೆಗಳು. ನಮಸ್ಕಾರ ಸ್ನೇಹಿತರೆ. ಈಗ ಸ್ವಲ್ಪ ನಂಬಿಕೆ ಮೌಢ್ಯತೆ ಬಗ್ಗೆ ವಿಚಾರಗಳ ಬಗ್ಗೆ ಎರಡು ದಿನ ತುಂಬ ದ್ವಂದ್ವಗಳು ನಡೀತಾ ಇದೆ. ಒಂದು ರೀತಿಯಾಗಿ ಇದು ಒಂಥರ ವಿಚಾರವಂತರ ವೇದಿಕೆ ಥರ. ಅವ್ರೇನು ಹೇಳ್ತಾರೆ ಅದಕ್ಕೆ ನಾವು ಮಾತಾಡ್ತೀವಿ. ನೀವೆರಡನ್ನೂ ಕೇಳಿಸ್ಕೊಂಡಾಗ ನಿಮಗೆ ಸತ್ಯದ ಅರಿವಾಗುತ್ತೆ. ನಾನು ಒಂದು ಮೊನ್ನೆ ವಿಡಿಯೋ ಮಾಡಿದ್ದೆ. ಅವ್ರು ಏನು ತುಂಬ ಭಾಷಣ ಹೊಡಿತಾರೆ, ಭಗವಂತನ ಬಗ್ಗೆ ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಆ ಥರದವರು ಅದನ್ನು ಕಾಪಿರೈಟಿಂದ ತೆಗೆಸಿದ್ದಾರೆ. ಯಾಕಪ್ಪ ತೆಗೆಸ್ಬೇಕಾಗಿತ್ತು? ಬಿಟ್ಬಿಡ್ಬೇಕು, ಸಮಾಜ ನೋಡಲಿ. ನಾನು ಸರಿನಾ ಅವ್ರು ಸರಿನಾ ಅಂತ ಯಾರು ನೋಡ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಅದು ದೊಡ್ಡತನ, ಅದು ಸ್ಪಿರಿಚುಯಾಲಿಟಿ. ನಿಮಗೆ ಭಗವಂತನ ಮೇಲೆ ನಂಬಿಕೆ ಇದ್ದರೆ ಈಗಲೂ ಹೇಳ್ತೀನಿ, ಕಾಪಿರೈಟ್ ಸ್ಟ್ರೈಕ್ಸ್ನ ತೆಗೆಸಿ. ಇದೆಯಾ ನಂಬಿಕೆ? ಬಿಡಿ, ಸಮಾಜಕ್ಕೆ ನೋಡಲಿ. ಈಗ ನನ್ನ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಇವತ್ತು ತುಂಬ ಹವ್ಯಾಸ ಶಬ್ದಗಳನ್ನು ಉಪಯೋಗಿಸಿದ್ದಾರೆ. ಏಕವಚನದಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡಿದ್ದಾರೆ. ಅವಿವೇಕಿ, ಅದು ಹೀಗೆ ಅಂತ. ನಾನು ಆ ರೀತಿ ಮಾತಾಡಲ್ಲ. ಈಗ ನಾನು ನಿಮ್ಮೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಜನರು ಈ ವಿಡಿಯೋ ನೋಡೋರು ಯೋಚನೆ ಮಾಡಿ. ಸುಮ್ಮನೆ ಅವ್ರು ಹೇಗೆ ಮಾತಾಡ್ತಾರೆ, ಹೇಗೆ ನಂಬಿಕೆಯನ್ನು ಹುಟ್ಟಿಸ್ತಾರೆ ನಿಮ್ಮ ಮನಸ್ಸಲ್ಲಿ ಅನ್ನೋದಕ್ಕೋಸ್ಕರವಾಗಿ ಕ್ಲಾರಿಫಿಕೇಶನ್. ಇದು ಒಳ್ಳೇದು, ಆಕ್ಚುಲಿ ಇದು. ಮೊದಲನೇದು, ಅವ್ರು ಹೇಳ್ತಾರೆ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾದ್ರೆ ಬಲಗಾಲಿಟ್ಟೇ ಹೋಗಬೇಕು, ಆವಾಗ ನಿಮ್ಗೆ ಒಳ್ಳೇದಾಗತ್ತೆ, ಇಲ್ಲದ್ರೆ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ನೋಡ್ರಿ. ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಕಾರುಗಳಿದೆ, ಎಷ್ಟು ಲಕ್ಷ ಕಾರಿದೆ, ಎಷ್ಟು ಲಕ್ಷ ಲಾರಿಗಳಿವೆ, ಎಷ್ಟು ಲಕ್ಷ ಬಸ್ಗಳಿವೆ, ಎಷ್ಟು ಲಕ್ಷ ಬೇರೆ ಬೇರೆ ವಾಹನಗಳಿವೆ. ಈಗ ನೀವು ಮನೆಯಿಂದ ಒಂದು ಶುಭ ಕಾರ್ಯಕ್ಕೆ ಹೊರಡ್ತೀರ, ಮದುವೆಗೆ ಹೋಗ್ತೀರಾ, ದೊಡ್ಡ ದೇವಸ್ಥಾನಕ್ಕೆ ಹೋಗ್ತೀರಾ, ದೂರದ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಕಾರು ತುಂಬ ಮುಖ್ಯ. ಅದೇ ಕಾರಿಗೆ ಪೂಜೆಯನ್ನು ಮಾಡ್ತೀವಲ್ವಾ, ಕಾರು ತುಂಬ ಮುಖ್ಯ. ಆದರೆ ಕಾರು ಮೊದಲು ಹತ್ತೋದು ಹೇಗೆ? ನೀವು ಸಂಚಾರ ಮಾಡಬೇಕು ಅಂದರೆ ಕಾರ್ಗೆ ಹತ್ಬೇಕಾದ್ರೆ ಎಡಗಾಲಿ ಇಟ್ಟನೇ ಹತ್ತೋದು ನಾವು ಅಲ್ವಾ? ಬೇಕಾದ್ರೆ ನಿಮ್ಮನೆ ಯೋಚನೆ ಮಾಡಿ ನೋಡಿ. ನಮ್ಮ ಭಾರತ ದೇಶದ ಕಾರುಗಳಿದೆ, ರೈಟ್ ಸೈಡ್ ಇದೆ ಡೋರು. ಸೊ ಹತ್ಬೇಕಾದ್ರೆ ಬಲಗಾಲಿಟ್ಟು ಹತ್ತಕ್ಕಾಗಲ್ಲ, ಎಡಗಾಲಿಟ್ಟೇ ಹತ್ತಬೇಕು. ಬೇರೆಯವ್ರು ಬೇಕಾದ್ರೆ ಲೆಫ್ಟಿಂದ ಬರೋರು ಎಡಗಡೆಯಿಂದ ಬಂದು ಅವರು ಬಲಗಾಲಿಟ್ಟು ಹತ್ಬೋದು. ಪುನಃ ಈ ಕಡೆ ಆದರೆ ಎಡಗಾಲಿಟ್ಟೇ ಹತ್ತಬೇಕು. ಅರ್ಧ ಅರ್ಧ ಎಡ, ಅರ್ಧ ಬಲ. ಬಸ್ಗಳಲ್ಲಿ ನಮ್ಮ ಜೀವನ ಎಷ್ಟೊಂದು ಅವಲಂಬಿತವಾಗಿದೆ. ಯೋಚನೆ ಮಾಡಿ ನೋಡಿ. ದೊಡ್ಡ ದೊಡ್ಡ ಬಸ್ಗಳು ಡ್ರೈವರ್ ಹತ್ಬೇಕಾದ್ರೆ ಹಿಂಗೆ ಹಿಡ್ಕೊಂಡು ಎಡಗಾಲಿಕ್ಕೆ ಹತ್ತಬೇಕು. ಅವ್ನು ಎಡಗಾಲಿಟ್ಟು ಅವ್ನು ಬಸ್ ಹತ್ಬಿಟ್ಟು ಅವ್ನು ಡ್ರೈವ್ ಮಾಡ್ಕೊಂಡು ಹೋದ್ರೆ ಕತೆ ಏನಾಗಬೇಕು ಅಂತ ಇವ್ರ ಥರ ಯೋಚನೆ ಮಾಡಿದ್ರೆ ಜೀವನ ಸಾಗಿಸೋಕ್ಕಾಗುತ್ತಾ? ಬಸ್ಗಳು, ಕಾರುಗಳೆಲ್ಲ ಎಡಗಾಲಿಟ್ಟೇ ಹೋಗಬೇಕು. ಮನೆಗೆ ಹೆಣ್ಣು ಬರಬೇಕಾದ್ರೆ ಬಲಗಾಲಿಟ್ಟು ಬರಬೇಕು. ಶಾಸ್ತ್ರಗಳನ್ನು ಹಿಂದಿನ ಕಾಲದಲ್ಲಿ ಮಾಡಿದ್ದಾರೆ, ಅದು ಓಕೆ. ಅದ್ರಲ್ಲಿ ಅರ್ಥ ಇದೆಯೋ ಅರ್ಥ ಇಲ್ವೋ, ವೈಜ್ಞಾನಿಕವಾದ ಚಿಂತನೆ ಇದೆ ಅಂತ ಅವ್ರು ಹೇಳ್ತಾರೆ. ಹೇಳ್ಕೊಳ್ಳಿ. ಈಗ ಹೇಳ್ರಪ್ಪ, ನಿಮ್ಮ ಮನೆಯಿಂದ ಹೊರಡ್ಬೇಕಾದ್ರೆ ಕಾರು ಎಷ್ಟು ದೂರ ಹೋಗ್ತೀರಿ, ಎಷ್ಟು ಕಿಲೋಮೀಟ್ರ್ ಹೋಗ್ತೀರಿ, ಕೆಲವು ದಿನಗಟ್ಟಲೆ ಪ್ರಯಾಣ ಮಾಡ್ತೀರಾ. ಎಡಗಾಲಿಟ್ಟು ನೀನು ಹತ್ತಿಯಲ್ಲ, ಹೆಚ್ಚು ಕಡಿಮೆ ಆಗಲ್ವಾ ಅವ್ರ ಪ್ರಕಾರ? ಆದರೆ ಅಲ್ವೇನ್ರಿ? ಟೆಕ್ನಿಕಲಾಗಿ ಯೋಚನೆ ಮಾಡಿ. ಸೊ ಪ್ರಕೃತಿ ನಿಯಮದಲ್ಲಿ ಎಡ ಬಲ ಅನ್ನತಕ್ಕಂಥ ವ್ಯತ್ಯಾಸ ಇಲ್ಲವೇ ಇಲ್ಲ. ಸೃಷ್ಟಿಯಲ್ಲಿ ಹೆಣ್ಣು ಗಂಡು, ಎಡ ಬಲ, ರಾತ್ರಿ ಹಗಲು, ಪಾಸಿಟಿವ್ ನೆಗೆಟಿವ್, ದೇವರು ರಾಕ್ಷಸ, ಒಂದಕ್ಕೆ ಒಂದು ಪೂರಕವಾಗಿದೆ ಸೃಷ್ಟಿಯ ನಿಯಮ. ಸಮಸ್ಯೆ ಇಲ್ಲದಿದ್ದರೆ ಸೃಷ್ಟಿನೇ ಉತ್ಪತ್ತಿಯಾಗಲ್ಲ. ಯಾವುದೇ ಪುರಾಣ ಕಥೆಗಳಲ್ಲಿ ನೋಡಿ, ಮೊದಲು ರಾಕ್ಷಸ ಬರ್ತಾನೆ, ಅವನು ಸಂಹಾರ ಮಾಡಕ್ಕೆ ದೇವರು ಬರ್ತಾರೆ ಅಲ್ವೇನ್ರಿ? ಮಹಾಭಾರತದಲ್ಲಿ ಅದ್ಭುತವಾದ ಗ್ರಂಥ. ಅದರಲ್ಲಿ ಯಾರು? ಕೌರವರು, ಪಾಂಡವರು. ರಾಕ್ಷಸರು ಒಳ್ಳೆಯವರು. ಶ್ರೀಕೃಷ್ಣ ಬಂದು ಸಂಹಾರ ಮಾಡಿಸ್ದ. ಅವರಿಲ್ಲ ಅಂದರೆ ಯುದ್ಧ ಭೂಮಿಯಲ್ಲಿ, ಅದ್ಭುತವಾದ ಯುದ್ಧ ಭೂಮಿಯಲ್ಲಿ ಭಗವದ್ಗೀತೆ ಶ್ರೇಷ್ಠ ಜ್ಞಾನ ನಮಗೆ ಸಿಕ್ತು. ಯುದ್ಧ ನಡೆದೋದಕ್ಕೆ. ಯುದ್ಧ ಇಲ್ಲ ಅಂದಿದ್ರೆ ಭಗವದ್ಗೀತೆ ಸಿಗ್ತಾ ಇತ್ತಾ? ಕೃಷ್ಣನ ದೇವರಿಂದ ಪೂಜೆ ಮಾಡ್ತಿದ್ರಾ ಅಲ್ವೇನ್ರಿ? ಕೃಷ್ಣನ ಅವತಾರ. ವಿಷ್ಣು ಸಮೇತ ಲಕ್ಷ್ಮೀ ಬಂದು ನಮ್ಮ ಮನೇಲಿ ಕೂರಿಸ್ಕೊಳ್ಳಿ ಅಂತ ಹೇಳ್ತೀರಿ.
ಆ ವಿಷ್ಣು ಬರಬೇಕಾದ್ರೆ, ಕೃಷ್ಣನಾಗಿ ಬರಬೇಕಾದ್ರೆ ಯುದ್ಧ ನಡಿಬೇಕಾಯ್ತು. ರಾಮಾಯಣ ಶ್ರೇಷ್ಠವಾದ ಗ್ರಂಥ, ಅದ್ಭುತವಾದ ಗ್ರಂಥ ರಾಮಾಯಣ ಗ್ರಂಥ. ಅದರಲ್ಲಿ ರಾವಣ ರಾಕ್ಷಸ, ರಾಮದೇವರು. ರಾವಣ ಇಲ್ಲ ಅಂದರೆ ರಾಮನ ಅವತಾರವೇ ಇಲ್ಲ. ಸೊ ಹೀಗೆ ಇನ್ನು ಬೇಕಾದಷ್ಟು ದೊಡ್ಡ ಕಥೆ ಇದು, ಹೇಳೋಕ್ಕಾಗಲ್ಲ, ಸದ್ಯಕ್ಕೆ ಬ್ರೀಫಾಗಿ ಹೇಳ್ತೀನಿ. ಹೀಗೆ ಪ್ರಕೃತಿನಲ್ಲಿ ಯಾವುದು ಕೆಟ್ಟದಲ್ಲ, ಯಾವುದು ಒಳ್ಳೆಯದಲ್ಲ, ಎಲ್ಲದಕ್ಕೆ ಅದರದೇ ಆದ ಬೆಲೆ ಇರುತ್ತೆ. ನಾವು ನೋಡುವ ರೀತಿ, ಸ್ವೀಕರಿಸುವ ರೀತಿ ಮುಖ್ಯ. ಸೊ ಬಲಗಾಲಿಟ್ಟು ನೀನೇ ಮತ್ತಬೇಕು ಗಾಡಿ ಅಂದರೆ ಸಾಧ್ಯ ಇಲ್ಲ, ನಂಬರ್ 1. ನಂಬರ್ 2, ತುಂಬ ಯೋಚನೆ ಮಾಡಿ ನೋಡಿ, ಬಲಮುರಿ ಬೇರು, ಶಕ್ತಿಯನ್ನು ಕೊಡತಕ್ಕಂಥ ಬೇರು. ಅದು ಎಷ್ಟು ಶಕ್ತಿಯನ್ನು ಕೊಡುತ್ತೆ ಅಂದರೆ ನೀನು ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಅವ್ರು ಹೇಳ್ತಾರೆ. ಬಲಮುರಿ ಬೇರೆ ಅವ್ರ ಹತ್ರ ತಗೋಬೇಕು, ನಾವು ತೋರಿಸ್ತಾರೆ ಬೇರನ್ನ. ಆ ಬಲಮುರಿ ಬೇರೆ ಆ ಥರ ಇದ್ದಿದ್ರೆ ಭಾರತ ದೇಶದಲ್ಲಿ ಡಿಫೆನ್ಸ್ಗೆ ಖರ್ಚು ಮಾಡೋದು 6 ಲಕ್ಷ ಕೋಟಿ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ. ನಿಮ್ಮ ಮುಕ್ಕೋಟಿ ದೇವರುಗಳು, ನಿಮ್ಮ ಬಲಮುರಿ ದೇವರು ನಿನ್ನ ರಕ್ಷಣೆ ಮಾಡೋಂಗೆ ಇದ್ದಿದ್ರೆ 6 ಲಕ್ಷ ಕೋಟಿ ಖರ್ಚು ಮಾಡೋಂಗಿರಲಿಲ್ಲ. ಬರೀ ನಿಮಗೇನೆ ಒಂದು 2,000 ಕೋಟಿ ಕೊಟ್ಟಿದ್ರೆ ಎಲ್ಲ ಬೇರೆ ಕೊಟ್ಬಿಡ್ತಾ ಇದ್ರಿ. ಎಲ್ಲ ಅವ್ರವ್ರ ಮನೇಲಿ ಬೇರೆ ಇಟ್ಕೊಂಡು ಕುಂತಿದ್ದಿದ್ರೆ ಧೈರ್ಯವಂತರಾಗ್ತಾಯಿದ್ರು ಅಲ್ವೇನ್ರಿ? ಬ್ರಿಟಿಷ್ನವ್ರು ಬಂದಾಗ ಕೇವಲ 3 ಲಕ್ಷ ಜನ ಬ್ರಿಟಿಷ್ನವ್ರು ಬಂದರು. ನಾವಾಗ 30 ಕೋಟಿ ಜನ ಇದ್ದು, 30 ಕೋಟಿ ಜನ ಬಲಮುರಿ ಬೇರೆ ಇಟ್ಕೊಂಡಿದ್ದಿದ್ರೆ 3 ಲಕ್ಷ ಬ್ರಿಟಿಷ್ನ ಓಡ್ಸೋಕ್ಕಾಗ್ತಿರ್ಲಿಲ್ವಾ? 300 ವರ್ಷ ದಾಸರಾಗಿ ಬದುಕಬೇಕಾಯ್ತಾ ನೀವು? ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡಿದಾಗ ಎಷ್ಟು ಜನ ಹಿಂದೂಗಳು ಸತ್ರು, ಎಷ್ಟೊಂದು ದೇವಸ್ಥಾನಗಳು ಹೋದು. 14 ಬಾರಿ ಮುಸ್ಲಿಮರ ಆಕ್ರಮಣ ಆಗಿದೆ ನಮ್ಮ ದೇಶದ ಮೇಲೆ. ಆವಾಗ ನಿನ್ನ ಬಲಮುರಿ ಬೇರೆ ಏನು ಮಾಡ್ತಾ ಇತ್ತು? ಅವ್ರಿಗೆಲ್ಲ ಶಾಸ್ತ್ರಗಳ ಗೊತ್ತಿರಲಿಲ್ವಾ? ಇದು ನಾನು ನಂಬಿಕೆನ ಪ್ರಶ್ನೆ ಮಾಡ್ತಿಲ್ಲ, ಚಿಂತನೆ ಮಾಡಿ. ಇದೆಲ್ಲ ಮೂಡಿದ ಚಿಂತನೆಗಳು. ದುಡ್ಡು ಕೊಡ್ತೀರ, ಬೇರೆ ತಗೊಂಡು ಮನೆ ಇಟ್ಕೋತೀರ ಅಷ್ಟೇ. ಮತ್ತು ಕೂಡಿ ಮಿಲಿಟ್ರಿಗೆ ಪಾಪ ಸೇವೆ ಮಾಡಿ, ಸಮಾಜ ಸೇವೆ ಮಾಡಿ. ಪ್ರತಿಯೊಬ್ಬ ಮಿಲಿಟ್ರಿಗೂ ರೂಲ್ಸ್ ಮಾಡಲಿ. ಯಾರು ಮಿಲಿಟ್ರಿ ಇರ್ತಾರೆ ಒಬ್ಬೊಬ್ಬ ಒಂದೊಂದು ಬೇರೆ ಇಟ್ಕೊಂಡಿರ್ಬೇಕು, ಅವಾಗ ಅವ್ರ ಶಕ್ತಿ ಬರೆದ ದೇಶ ವಿನ್ ಆಗ್ತಾರೆ ಅಂತ. ಅಮೇರಿಕಾದಲ್ಲಿ ಎಲ್ಲ ಅಲ್ಲಿರ್ತಕ್ಕಂಥ ವೆಹಿಕಲ್ಸು ಲೆಫ್ಟ್ ಹ್ಯಾಂಡ್ ಡ್ರೈವ್ ಅಂತ ಕರೀತಾರೆ. ಅವರು ಬಲಗಡೆ ಕಾಲಿಟ್ಟು ಹತ್ತೋದು ಅಲ್ವಾ? ಆದ್ದರಿಂದ ಅವರು ಶ್ರೀಮಂತರಾಗಿಲ್ಲ. ಅದಕ್ಕೊಂದು ಪುರಾಣ ಕಟ್ತಾರೆ. ಅವರು ಈ ಅಮೇರಿಕಾದಲ್ಲಿ ಏನೇನೆಲ್ಲ ಮಾಡಿದ್ರು, ಅದಕ್ಕೆ ಇವಾಗ ಬೆಂಕಿ ಬಿದ್ದಿದೆ ಲಾಸ್ ಏಂಜಲ್ಸ್ ಅಂತ, ಅದು ಬೇಕಾದ್ರೂ ಒಂದು ಕತೆ ಕಟ್ಬಿಡ್ತಾರೆ. ಶ್ರೀಮಂತ ರಾಷ್ಟ್ರ. ಚೈನಾದಲ್ಲಿ ಎಲ್ಲಿದೆ ನಿಮ್ಮ ಬಲಮುರಿ ಬೇರು, ಎಡಮುರಿ ಬೇರು, ಲಕ್ಷ್ಮೀ ಬೇರು ಚೈನಾದಲ್ಲಿದೆಯಾ? ಅವರು ನಮಗಿನ್ನ ಶ್ರೀಮಂತರು, ನಮಗಿನ್ನ ಜನಸಂಖ್ಯೆ ಜಾಸ್ತಿ ಇದೆ. ಇನ್ನು ಕಾಳು ಮೆಣಸಿನ ಬಗ್ಗೆ ಹೇಳ್ತಾರೆ. ಸುಮ್ಮನೆ ವಿಶ್ಲೇಷಣೆ ಕೊಡ್ತಾ ಇದ್ದೀನಿ, ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ ಮಾತಾಡ್ಕೊಳ್ಳಿ. ಕಾಳು ಮೆಣಸಿನ ಬಗ್ಗೆ ಅವರು ಮಾತಾಡ್ತಾರೆ. ಕಾಳು ಮೆಣಸನ್ನ ತಲೆ ಮೇಲೆ ಇಟ್ಕೊಂಡು ಹಿಂಗೆ ಹಿಂದಕ್ಕೆ ಸರಿ, ಮುಂದಕ್ಕೆ ಸರಿ, ಆ ಕಡೆ ಈಕೆ ಮೇಲ್ಗೆ ಸರಿ, ಎಲ್ಲ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ. ಯಾವುದೋ ಜಗಳ ಹೋಗಲಿ, ಹಣಕಾಸಿನ ಸಮಸ್ಯೆ, ಸಾಲಗಾರರ ಸಾಲ ಕೊಟ್ಟಿದ್ರೆ ಹಣ ಬಂದ್ಬಿಡುತ್ತೆ ಅಂತಾರೆ. ಈಗ ನನ್ನದೇ ಸ್ವಂತ ಹೇಳ್ತೀನಿ, ನಾನೇ ನನ್ನ ಫ್ರೆಂಡ್ಗೆ ದುಡ್ಡು ಕೊಟ್ಟಿದ್ದೀನಪ್ಪ, ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಟಿದ್ದೀನಿ. ಅವನು ಸಖತ್ ಲಾಸ್ ಆಗಿಬಿಟ್ಟಿದ್ದಾನೆ ಯಾವ ಪ್ರಾಪರ್ಟಿನೆಲ್ಲ ಸೇಲ್ ಮಾಡೋಕ್ಕೆ. ಈಗ ನಾನು ಈ ಸ್ವಾಮಿಗಳು ಮಾತು ಕಟ್ಕೊಂಡು ಮೆಣಸು ತಗೊಂಡು ಮೇಲೆ ಎಸ್ಬಿಟ್ಟು ಸಂಕ್ರಾಂತಿ ದಿನ ಆ ಕಡೆ ಈ ಕಡೆ ಎಸ್ಬಿಟ್ಟು ಕೂತ್ಕೊಂಡ್ರೆ ಅವ್ನಿಗೆ ಎಲ್ಲಿಂದ ಬರೋದು ದುಡ್ಡು? ಅವ್ನು ನನಗೆ ಕೊಡೋಕ್ಕೆ. ಅವನು ಆಲ್ರೆಡಿ ಲಾಸ್ ಆಗಿಬಿಟ್ಟಿದ್ದಾನೆ. ಮಾರಕ್ಕೆ ಪ್ರಾಪರ್ಟಿ ಇಲ್ಲ, ಕೆಲಸ ಇಲ್ಲ, ಏನೋ ಮಾಡೋಕ್ಕೋ ಏನೋ ಆಗ್ಬಿಟ್ಟು ಲಾಸ್ ಆಗಿಬಿಟ್ಟಿದ್ದಾನೆ. ದುಡ್ಡೇ ಇಲ್ಲ ಅವನ ಹತ್ರ. ನನಗೆ ಅವ್ನು ಲಕ್ಷಾಂತರ ರೂಪಾಯಿ ಸಾಲ ಕೊಡಬೇಕು, ಎಲ್ಲಿಂದ ತಂದು ಕೊಡ್ತಾನೆ ಅವನು? ನಾನು ಕೇಳಿ 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 ಸಾಕಾಗೈತಿ. ಮೆಣಸು ಎಸ್ಬಿಟ್ರೆ ಅವ್ನು ದುಡ್ಡು ಉತ್ಪತ್ತಿ ಆಗ್ಬಿಡುತ್ತಾ? ಅವ್ನು ಕೊಡ್ಬೇಕು ನನಗೆ 10 ಲಕ್ಷ ರೂಪಾಯಿ. ಸೊ ಇವೆಲ್ಲ ಕಪೋಲ ಕಲ್ಪಿತ ನಂಬಿಕೆಗಳು. ಅವ್ರು ಹೇಳ್ತಾರೆ ಅನಾದಿ ಕಾಲದಿಂದ ಪರಂಪರೆಯಿಂದ ಬಂದಿರತಕ್ಕಂಥ ಶ್ರೇಷ್ಠವಾದ ಜ್ಞಾನ. ಪರಂಪರೆಯ ಜ್ಞಾನದಿಂದ ನಮ್ಮ ದೇಶ ಸದೃಢವಾಗಿದ್ದರೆ ಮನಸ್ಸು ಮಾತ್ರ ಸದೃಢವಾಗಿದೆ. ಈ ರೀತಿಯಾದ ನಂಬಿಕೆಗಳನ್ನು ನಂಬಿ ರಿಲ್ಯಾಕ್ಸ್ ಆಗ್ತಾರೆ. ಆದರೆ ಅದು ಸತ್ಯ ಅಲ್ಲ. ನಮ್ಮ ಮೇಲೆ ಇಷ್ಟೊಂದು ಆಕ್ರಮಣ ನಡೀತಿರಲಿಲ್ಲ. ಬ್ರಿಟಿಷ್ನವ್ರ ಕೆಳಗಡೆ ನಾವು ಗುಲಾಮರಾಗಿ ಇರ್ತಾ ಇರಲಿಲ್ಲ. ಈಗಲೂ ಅಷ್ಟೇ ತುಂಬ ಜನ ಮನುಷ್ಯನ ನಂಬಿಕೆಗಳ ಮೇಲೆ ಬರೀ ಮೌಢ್ಯಗಳನ್ನು ಬಿತ್ತಿ ರಾಜರಾಗಿ ಮೆರೀತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ನಾನು ಯಾಕೆ ಈ ವಿಚಾರ ಹೇಳಿದೆ ಅಂದರೆ, ಅವರು ಏನು ತುಂಬ ಹೇಳಿದ್ದಾರೆ, ಅವರಷ್ಟು ಕೀಳಾಗಿ ನಾವು ಮಾತಾಡಲ್ಲ. ಅವ್ರು ಮಹಾನ್ ಗುರುಗಳು. ಆದರೆ ಒಂದು ಸತ್ಯ ನೀವು ನಂಬಿಕೊಳ್ಳಿ,
ನಂಬಿಕೊಳ್ಳಿ. ಅವ್ರ ಕೆಲವು ವಿಡಿಯೋಗಳನ್ನು ನೋಡಿದ್ದೀನಿ, ಅವ್ರು ಏನೇನು ಹೇಳ್ತಾ ಇದ್ದಾರೋ ಅದೆಲ್ಲ ಕಪೋಲ ಕಲ್ಪಿತ ಕಥೆಗಳು, ಕೇವಲ ಮನಸ್ಸಿನ ಮೇಲೆ ಮಾಡ್ತಕ್ಕಂಥ ಆಕ್ರಮಣಗಳು. ಈ ರೀತಿ ಸನಾತನ ಧರ್ಮದ ಎಲ್ಲವೂ ಸತ್ಯವಾಗಿದ್ದರೆ ಅಸ್ಪೃಶ್ಯತೆ ಇರುತ್ತಿರಲಿಲ್ಲ. ಎಷ್ಟು ಕೀಳಾಗಿ ಕಾಣ್ತಾ ಇರೋ ಗೊತ್ತಾ? ಜಾತಿವಾದದಿಂದ ದೇವಸ್ಥಾನಗಳಿಗೆ ಸೇರಿಸ್ತಾ ಇರಲಿಲ್ಲ ದೀನರನ್ನು, ದಲಿತರನ್ನು. ಈಗ ಕಾನೂನು ಮಾಡಿರೋಕ್ಕೆ ಸೇರಿಸ್ತಾ ಇದ್ದಾರೆ. ಆಗೂ ಕೂಡ ಈಗಲೂ ಕೂಡ ರೀಸೆಂಟಾಗಿ ಒಂದು ಗಲಾಟೆ ಆಗಿದೆ ಮಂಡ್ಯದ ಹತ್ರ. ಅಷ್ಟು ಅದ್ಭುತವಾದ ಸನಾತನ ಧರ್ಮದಲ್ಲಿ ಸಾತ್ವಿಕತೆ, ಶಾಂತತೆ, ಪ್ರೀತಿ, ಮಮತೆ, ಕರುಣೆ, ಸೇವೆ, ಭಗವತ್ ಸರ್ವೇ ಜನ ಸುಖಿನೋ ಭವಂತು, ವಸುದೇವ ಕುಟುಂಬಕಂ ಅಂತ ಹೇಳ್ತೀವಲ್ಲ ನಾವು, ಆ ಜ್ಞಾನವೆಲ್ಲ ಸತ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ಮೂಡಿದ್ರೆ ನಮ್ಮ ಭವ್ಯ ಭಾರತ ಏನೇನೋ ಆಗ್ತಾ ಇತ್ತು. ಇಷ್ಟು ಸಂಕಷ್ಟದಲ್ಲಿ ಈ ಜಾತಿವಾದದಿಂದ, ಧರ್ಮ ಸಂಘರ್ಷದಿಂದ ಬಳಲ್ತಾ ಇರಲಿಲ್ಲ. ಅರ್ಥ ಆಗ್ತಿದೆಯಾ? ಜ್ಞಾನಕ್ಕೂ ಒಂದು ಮಿತಿ ಇದೆ, ಅದರದೇ ಆದ ಅರ್ಥವಿದೆ. ಅದೆಲ್ಲ ಪ್ಯೂರ್ಲಿ ಪರ್ಸನಲ್. ಅದು ಮಾಡೋದು ಹಿಂಗಾಗತ್ತೆ, ಇದು ಮಾಡೋದು ಹಿಂಗಾಗುತ್ತೆ, ಇದು ಮಾಡಲೇಬೇಕು ಅಂತಕ್ಕಂಥ ಸುಳ್ಳು. ಭಗವಂತ ಸೀಮಿತ ಅಲ್ಲ. ಅದೊಂದು ಅದ್ಭುತವಾದ ಜ್ಞಾನ. ನೀನು ಅದಕ್ಕೊಂದು ರೂಪ ಕೊಟ್ಟು ಗಂಡ ಹೆಂಡತಿ ಮಾಡಿ ಏನೇನೆಲ್ಲ ಮಾಡಿ ನಿನ್ನ ಮನಸ್ಸಿನ ಭಾವನೆಗಳನ್ನು ಅದಕ್ಕೆ ತುಂಬಿ ನಾನಾ ಆಟ ಆಡ್ತಾ ಇದ್ದೀರಿ. ಸೊ ಅಮೆರಿಕದಲ್ಲಿ ಲಕ್ಷ್ಮೀ ಸಮೇತ ವಿಷ್ಣು ಬಂದ ಮನೆ ಕುಳಿತುಕೊಳ್ಳಿ ಅಂತ ಯಾರು ಬರೀತಿದ್ದಾರಾ? ಇವ್ರು ಹೇಳ್ತಾರೆ ಬರೀರಿ ನೀವು ಕಾಮೆಂಟ್ ಮಾಡಿ ಅಂತ. ಚೈನಾದಲ್ಲಿ ಬರೀತಿದ್ದಾರಾ? ಜಪಾನಲ್ಲಿ ಬರೀತಿದ್ದಾರಾ? ಈಗ ಎಲ್ಲ ದೇಶಗಳು ಎಷ್ಟೊಂದಿದ್ದಾವೆ, ಏನು ಪ್ರಪಂಚದ ಬರೀ ಭಾರತ ಮಾತ್ರನಾ? ಎಷ್ಟೊಂದು ದೊಡ್ಡದಾಗಿದೆ. ನಮ್ಮಲ್ಲಿ ಸ್ವಲ್ಪ ಜನ ಬರೀತಾರೆ. ಭಾರತದಲ್ಲಿ 140 ಕೋಟಿನಲ್ಲಿ ಮುಸ್ಲಿಮ್ಸ್ ಎಷ್ಟಿದ್ದಾರೆ, ಕ್ರಿಶ್ಚಿಯನ್ಸ್ ಎಷ್ಟಿದ್ದಾರೆ, ಬುದ್ಧಿಸಮ್ ಎಷ್ಟಿದ್ದಾರೆ, ಅವರೆಲ್ಲ ಬರೀತಾ ಇದ್ದಾರಾ? ನಿಮ್ಮ ಮಾತು ಕೇಳ್ಕೊಂಡು ಅವರೆಲ್ಲ ಬರೀಬೇಕಾ? ಬರೀಲಿ ಬಿಡಿ, ಮನಸ್ಸು ಸಮಾಧಾನ ಆಗುತ್ತೆ. ಬಟ್ ಕೆಲವಾರು ನಂಬಿಕೆಗಳಿಂದ ಅದನ್ನೇ ನಂಬಿ ನೀವು ಕುಳಿತುಕೊಂಡಾಗ ತಪ್ಪುಗಳಾಗ್ತವೆ, ಮನಸ್ಸು ದುರ್ಬಲ ಆಗುತ್ತೆ. ಅರ್ಥ ಆಗ್ತಿದೆಯಾ? ಬೇರೆ ಏನಿಲ್ಲ. ಅದಕ್ಕೆ ಕ್ಲಾರಿಫಿಕೇಶನ್, ಇದಕ್ಕೆ ಉತ್ತರ ಕೊಡಲಿ. ಇವಾಗ ಹಂಗಾರೆ ಕಾರ್ ಹತ್ಬೇಕಾದ್ರೆ ಯಾಕೆ ಎಡಗಾಲಕ್ಕೆ ಎತ್ತ ಅಂತ ಬಲ್ಮುರಿ ಬೇರು ಮಿಲ್ಟ್ರಿನವ್ರು ಕೊಡಲಿ. ಎಲ್ಲ ಮಿಲ್ಟ್ರಿನವ್ರಿಗೆ ಯಾಕೆ ಕೊಟ್ಟಿಲ್ಲ? ಎಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಬಲ್ಮುರಿ ಬೇರು ಕಟ್ಬಿಡಿ, ಬಲ ಬಂದ್ಬಿಡುತ್ತೆ, ಎಲ್ಲ ಕಳ್ಳರು ಹಿಡಿದಾಕ್ಬಿಡ್ತಾರೆ ಅಲ್ವೇನ್ರಿ? ಕಾಳು ಮೆಣಸಿನ ಸಿಂಪಲ್ ಅಪ್ಪ. ಸಾಲಗಾರಲ್ಲ, ಎಷ್ಟೊಂದು ಸಾಲ ಇದೆ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಷ್ಟೊಂದು ಸಾಲ ಇದೆ. ಈಗ ಅವ್ರು ಸಾಲ ಮಾಡಿದ್ದಾರೆ, ಇವ್ರು ಸಾಲ ಮಾಡಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಹೋಗಿ ಹೇಳಿ ನಮ್ಮ ಸಿದ್ದರಾಮಯ್ಯವ್ರಿಗೆ, ಎಲ್ಲರಿಗೂ ಗೌರ್ಮೆಂಟ್ ಆಫೀಸಲ್ಲಿ ವಿಧಾನಸೌಧ ಕಾಳು ಮೆಣಸು ಸೇರಿ ಸಾಲ ಎಲ್ಲ ತೀರೋಗ್ಬಿಡುತ್ತೆ ಅಂತ. ಭಾರತ ದೇಶದ ಎಷ್ಟು ಸಾಲ ಇದೆ ಅಂತ ಗೊತ್ತಾ? ಜನಗಳ ತಲೆ ಮೇಲೆ ಎಷ್ಟು ಸಾಲ ಇದೆ ಅಂತ ಗೊತ್ತಾ? ಇದು ಸಿಂಪಲ್. ಇವ್ರು ಹೇಳಿದ್ಬಿಟ್ರಲ್ಲಪ್ಪ ಗುರುಗಳು, ಹೇಳಿ, ಎಲ್ಲರೂ ಹೇಳ್ಬಿಡ್ಲಿ, ಸರ್ಕಾರಕ್ಕೆ ಹೇಳಿ. ಸುಮ್ಮನೆ 5 ಕಾಳು ಮೆಣಸಪ್ಪ ಅವ್ರು ಹೇಳೋದು. ಹಿಂದೆ ಒಂದು, ಪಕ್ಕ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಮೇಲೊಂದು ಎಸ್ಬಿಟ್ರೆ ಸಾಲ ತಿರೋಗ್ಬಿಡುತ್ತಂತೆ. ಸಾಲ ಕೊಡೋರು ಕೊಟ್ಬಿಡ್ತಾರಂತೆ. ಥ್ಯಾಂಕ್ ಯು.